ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಕಾವು ರಂಗೇರ್ತಾ ಇದೆ. ಈಗಾಗಲೇ ಏನು ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಏನು ಚುನಾವಣೆಗಳು ನಡೀತಾ ಇದ್ದಾವೆ. ಈಗಾಗಲೇ ಏನು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಹಲವು ನಾಯಕರುಗಳು ಭೇಟಿ ನೀಡಿ ಏನಿಲ್ಲಿ ಅಭ್ಯರ್ಥಿ ಆಗಿರ್ತಕ್ಕಂಥ ಏನು ಉಮೇಶ್ ಮೇಟಿ ಅವರ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಾಗಲಕೋಟೆಗೆ ಭೇಟಿ ನೀಡಿರುವಂತಹ ಛಲವಾದಿ ಸಮುದಾಯದ ಮುಖಂಡರು ಹಾಗೂ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರು ಈ ಒಂದು ಏನು ಮೇಟಿ ಅವರ ಪರವಾಗಿ ಬಿರುಸಿನ ಪ್ರಚಾರವನ್ನು ಮಾಡಿದ್ದಾರೆ. ಈಗ ಅವರು ನೇರವಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಆಫೀಸಿಗೆ ಭೇಟಿ ನೀಡಿದ್ದಾರೆ. ಏನೆಲ್ಲ ಅವರು ಮಾಡ್ತಾರೆ ಅನ್ನೋದನ್ನ ಕೇಳೋಣ. ಈಗ ನಮ್ಮ ಜೊತೆ ಪ್ರಸಾದ್ ಅಬ್ಬಯ್ಯ ಸಾಹೇಬ್ ಇದ್ದಾರೆ. ಸರ್, ಈಗ ರಾಜ್ಯದಲ್ಲಿ ದಾವಣಗೆರೆ ಚುನಾವಣೆ ಮತ್ತು ಬಾಗಲಕೋಟೆ ಚುನಾವಣೆ ಬಿರುಸಿನ ಒಂದು ಪಂದ್ಯ ಅಂತಾನೆ ಹೇಳ್ಬೋದು. ಏನಾಗುತ್ತೆ ಸರ್ ಬಾಗಲಕೋಟೆ? ಈಗ 100% ಬಾಗಲಕೋಟು ದಾವಣಗೆರೆ ಎರಡೂ ಮತಕ್ಷೇತ್ರಗಳು 100% ಕಾಂಗ್ರೆಸ್ ಪರವಾಗಿ ಆಗೇ ಆಗ್ತದೆ. ಅದರಲ್ಲಿ ಯಾವುದೇ ಎಳ್ಳಷ್ಟು ಕೂಡ ಸಂಶಯ ಬೇಡ. ಚಿರಂತಿ ಮಠ ಅವರು ಇಲ್ಲೇನು ಕಿಲ್ಲಾ ಓಣಿ ಅಂತಿದೆ, ಪಂಕಾ ಮಸೀದ್ ಅಂತಿದೆ, ಇಲ್ಲಿ ಒಂದು ಕೋಮುಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಹಾಗಾಗಿ ಎಲ್ಲ ನಾವು ಹಿಂದೂಗಳು ಬಿಜೆಪಿಗೆ ಮತ ಕೊಡ್ತೀವಿ, ಕಾಂಗ್ರೆಸ್ ಅವರಿಗೆ ಮತ ಕೊಡೋದಿಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರ್ತಕ್ಕಂಥ ಮಾತು ಸರ್. ಇದಕ್ಕೆ ಏನಂತೀರಿ ಸರ್ ತಾವು? ಇವತ್ತು BJP ಅವರ ಅಜೆಂಡಾನ ಅದು. ಅವ್ರು ಯಾವುದು ಜನಪರವಾದಂಥ ಅಭಿವೃದ್ಧಿ ಪರವಾಗಿ ಯಾವುದು ಮತ ಕೇಳುವಂಥ ನೈತಿಕತೆ ಅವ್ರಿಗಿಲ್ಲ. ಅವ್ರು ಏನಿದ್ರು ಕೂಡ ಜಾತಿ ಧರ್ಮ ಇವೇ ಗಲಭೆಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ಜನರ ಮನಸ್ಸನ್ನು ಒಡೆಯುವ ಮೂಲಕ ಜಾತಿ ಧರ್ಮದ ಹೆಸರಿನಲ್ಲೇ ಮತ ಪಡೆಯುವಂಥ ಕೆಲಸ ಹಿಂದಿಲಿಂದ ಮಾಡ್ಯಾರ, ಮುಂದೆ ಕೂಡ ಮಾಡ್ತಾರೆ. ಆದರೆ ಜನರು ಮತದಾರರು ಜಾಗೃತರಾಗಿದ್ದಾರೆ. ಇವತ್ತು ಅವ್ರಿಗೆ ಅರ್ಥ ಆಗಿದೆ. ಇವರು ಬೇರೆ ಯಾವುದು ಡೆವಲಪ್ಮೆಂಟ್ ವಿಚಾರದಲ್ಲಿ ಡೆವಲಪ್ಮೆಂಟ್ ಇಟ್ಕೊಂಡು ಬಂದು ಯಾವುದು ಮತ ಕೇಳುವಂಥ ಇವರಿಗೆ ನೈತಿಕತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ಖಂಡಿತವಾಗಿ ಕೂಡ ಅವ್ರ ಕೆಲಸ ಮಾಡೋದೇ ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅವ್ರಿಗೆ. ಸಿದ್ದರಾಮಯ್ಯನವರು ತಂದಿರತಕ್ಕಂಥ ಪಂಚ ಗ್ಯಾರಂಟಿ ಯೋಜನೆಗಳು, ವಿಶೇಷವಾಗಿ ಮಹಿಳೆಯರನ್ನ ಸೆಳೀಲಿಕ್ಕೆ 2,000 ರೂಪಾಯಿ ಕೊಡ್ತಾರೆ, ಬಸ್ ಫ್ರೀ ಮಾಡಿದ್ದಾರೆ. ಮತ್ತೆ ಕೆಲವೊಂದಿಷ್ಟು ಗ್ರೌಂಡ್ ರಿಪೋರ್ಟ್ನವ್ರು ತೆಗೆದಾಗ ಕೆಲವೊಂದಿಷ್ಟು ಹೆಣ್ಮಕ್ಳು ಕೂಡ ಹೇಳಿದ್ರು ನಮಗೆ ಅನುಕೂಲ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರ ಕೈಯನ್ನು ಬಲಪಡಿಸ್ತೀವಿ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇನಾದರೂ ವರ್ಕೌಟ್ ಆಗ್ಬೋದಾ ಸರ್? ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಐತಿಹಾಸಿಕವಾದಂತಹ ಒಂದು ಪಂಚ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಇವರ ಒಂದು ನೇತೃತ್ವದಲ್ಲಿ ಐತಿಹಾಸಿಕವಾದಂಥ ಪಂಚ ಗ್ಯಾರಂಟಿ, ಬಹುಶಃ ಇಡೀ ದೇಶದಲ್ಲೇ ಅಂಥ ಪಂಚ ಗ್ಯಾರಂಟಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇವತ್ತು BJP ಅವರು ಯಾರು ಎಲ್ಲ ಬಡವರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ, ಬಿಟ್ಟಿ ಭಾಗ್ಯ ಅಂತೇಳಿ ಆರೋಪ ಮಾಡ್ತಾಯಿದ್ರು. ಇವತ್ತು ಇದರ ನಕಲು ಬೇರೆ ರಾಜ್ಯಗಳಲ್ಲಿ BJP ಅವರು ಮಾಡಾಕತ್ತಾರ. ಇವತ್ತು ಬಹುಶಃ ಅರ್ಥ ಮಾಡ್ಕೊಳ್ಬೇಕು ನಾವು. ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ದೂರದೃಷ್ಟಿ ಏನಂತಂದರೆ ಸಮಾಜ ನಿರ್ಮಾಣ ಆಗಬೇಕು, ಆರ್ಥಿಕವಾಗಿ ಎಲ್ಲರೂ ಸದೃಢರಾಗಬೇಕು, ಸಮಾನತೆ ಬರಬೇಕಂತಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಮಾನ ಅವಕಾಶಗಳು ಸಿಗಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಇಂಥ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಯೋಜನೆಗಳು ಇಡೀ ದೇಶದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹುಶಃ ಅಂಥ ಗ್ಯಾರಂಟಿಗಳೇ ನಮಗೆ ಶ್ರೀರಕ್ಷೆ ಆಗಲಿದೆ. ಯಾರು ಹೆಣ್ಮಕ್ಳಿಗೆ ಒಬ್ಬರಿಗೆ ಅಂತ ಕೊಡುವಂಥದ್ದಲ್ಲ, ಮಹಿಳೆಯರಿಗೆ ಆರ್ಥಿಕ ಒಂದು ಸದೃಢತೆ ಮಾಡಬೇಕು, ಅವ್ರಿಗೂ ಆರ್ಥಿಕ ಶಕ್ತಿಯನ್ನು ಕೊಡಬೇಕು. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ವಿಶೇಷವಾಗಿ ಕಡುಬಡವರಿಗೆ ಹೆಚ್ಚು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಇಂತಹ ಪಂಚ ಗ್ಯಾರಂಟಿಗಳನ್ನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳವರು ಕೊಟ್ಟಿದ್ದಾರೆ. ಬಹುಶಃ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಒಂದು ಕಮಿಟ್ಮೆಂಟ್ ಇದೆ, ಒಂದು ಸಮಾಜದ ಬಗ್ಗೆ ಕಳಕಳಿ ಇದೆ, ಒಂದು ದೂರದೃಷ್ಟಿ ಇದೆ, ಅಂಥವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ BJP ಅವರು ಜಾತಿವಾದಿಗಳು, ಎಲ್ಲ ಒಂದು ಕೋಮುವಾದಿಗಳು, ಎಲ್ಲೋ ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜವನ್ನೇ ಒಡೆದು ಆ ಸಮಾಜದ ಹೆಣಗಳ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥ ಒಂದು ಏನು ಕ್ರಿಮಿನಲ್ಸ್ ಇದ್ದಾರೆ, ಅಂಥವ್ರಿಂದ ಇಂಥ ವಿಚಾರಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಬಾನಿ ಅದಾನಿ ಅಂಥವ್ರದ್ದು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಿಕ್ಕೆ ಆಗ್ತದೆ. ಆದರೆ ನಾವು ಬಡವ್ರಿಗೆ ಕೊಟ್ಟರೆ ಅವ್ರಿಗೆ ಅದನ್ನು ತಡ್ಕೊಳಕ್ಕಾಗಂಗಿಲ್ಲ. ಇದು ಬಿಟ್ಟಿ ಭಾಗ್ಯ ಅಂತಾರೆ. ಆಮೇಲೆ ಇನ್ನೊಂದು ಸರ್, ಈಗ ಈ ಒಂದು ಚುನಾವಣೆಗಳಲ್ಲಿ ಅತಿ ಹೆಚ್ಚು ನಮಗೆ ಕಾಣಿಸ್ತಿರ್ತಕ್ಕಂಥವ್ರು ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತ ಬಯಸಿದ್ರು. ಇದುವರೆಗೂ ಕೂಡ ಅಲ್ಲಿಯೂ ಕೂಡ ಆಯಿತು ಮತ್ತು ಇಲ್ಲಿ ಕೂಡ ಆಯಿತು, ಅವರು ಬರ್ತಾ ಇಲ್ಲ.
ಈ ಒಂದು ಬಿಕ್ಕಟ್ಟು ಏನಾದರೂ ಶಮನ ಆಗಿದೆಯಾ? ಇದರಿಂದ ಏನಾದರೂ ಎಫೆಕ್ಟ್ ಆಗೋ ಸಾಧ್ಯತೆ ಇದೆಯಾ ಸರ್? ನೋಡ್ರಿ, ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಇವತ್ತು ಒಬ್ಬ ಬಹಳ ಪ್ರಭಾವಿ, ಬರೀ ಯಾವುದೋ ಒಂದು ಮುಸ್ಲಿಂ ಸಮಾಜಕ್ಕೆಲ್ಲ, ನಮ್ಮ ದಲಿತರಿಗೂ ಒಬ್ಬ ಪ್ರಭಾವಿ ನಾಯಕರು. ಅವರ ಒಂದು ಶಕ್ತಿ ಬರೀ ರಾಜ್ಯಕ್ಕಷ್ಟೇ ಅಲ್ಲ, ರಾಷ್ಟ್ರಕ್ಕೂ ಬೇಕಾಗೈತಿ ಇವತ್ತು. ಅಂಥ ಶಕ್ತಿಯನ್ನು ಗುರುತಿಸಿ ಇವತ್ತು ಹೈಕಮಾಂಡ್ ಕೇರಳಕ್ಕೆ ಕರೆಸ್ಕೊಳ್ತದೆ, ಹೈದರಾಬಾದಕ್ಕೆ ಕರೆಸ್ಕೊಳ್ತದೆ. ಆ ಶಕ್ತಿ ಇವತ್ತು ಎಲ್ಲ ಕಡೆ ವಿನಿಯೋಗ ಆಗಬೇಕು. ಅವ್ರು ಯಾವತ್ತೂ ಕೂಡ ಅವರ ಕಾಂಗ್ರೆಸ್ ಪರವಾಗಿ ಇವತ್ತು ನಮಗೂ ಕೂಡ ನೀವೆಲ್ಲ ಹೋಗಿ ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಅಲ್ಲಿ ಮಾಡ್ಬೇಕಂತೇಳಿ ನಮಗೂ ಕೂಡ ಆದೇಶ ಮಾಡಿದ್ದಾರೆ. ಅವ್ರು ಯಾವತ್ತೂ ಕೂಡ ಅವರು ಎಲ್ಲರೂ ಕನ್ವಿನ್ಸ್ ಆಗಿದ್ದಾರೆ. ಬೇರೆಯವ್ರು ಏನೋ ಸ್ವಲ್ಪ ಮಟ್ಟಿಗೆ ಇರ್ತದೆ, ಆ ಸಮಾಜ ಜಾಸ್ತಿ ಇರೋದ್ರಿಂದ ಕೊಟ್ಟಿಲ್ಲ ಅನ್ನೋಂಥ ಬೇಜಾರು ಇರ್ತದೆ. ಆದರೆ ಎಲ್ಲರಿಗೂ ಕೂಡ ಕನ್ವಿನ್ಸ್ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಬೇಕನ್ನುವಂಥ ಸಂದೇಶವನ್ನು ಕೂಡ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಸಾಹೇಬರು ಕೂಡ ಕೊಟ್ಟಿದ್ದಾರೆ. ಅವರೊಬ್ಬ ಪ್ರಭಾವಿ ನಾಯಕರು. ಅವರು ಬರೀ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ರಾಷ್ಟ್ರಕ್ಕೂ ಕೂಡ ಅವರ ಶಕ್ತಿ ಬೇಕಾಗಿದೆ. ಕೊನೆಯದಾಗಿ ಸರ್, ಈಗಾಗಲೇ ಒಳ ಮೀಸಲಾತಿ ಸಂಬಂಧ ಕೆಲವೊಂದಿಷ್ಟು ಬಿಕ್ಕಟ್ಟುಗಳು ಸೃಷ್ಟಿಯಾಗಿದ್ದಾವ. ಆ ಲೆಫ್ಟ್ ಕಮ್ಯುನಿಟಿ ಅವರು ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಅನೇಕ ನಾಯಕರುಗಳು ಓಪನ್ ಆಗಿ ಮಾಡ್ತಾ ಇದ್ದಾರೆ. ಆದರೆ ರೈಟ್ ಕಮ್ಯುನಿಟಿ ನಾಯಕರು ನಾವು ಯಾವುದೇ ಕಾರಣಕ್ಕೂ ಶತಾಯಗತಾಯ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ರೈಟ್ ಕಮ್ಯುನಿಟಿ, ಲೆಫ್ಟ್ ಕಮ್ಯುನಿಟಿ ಎಲ್ಲ ಬರೋದಿಲ್ಲ. ಇದೆಲ್ಲ ದಲಿತರು. ಎಲ್ಲೋ ಒಂದು ಕಡೆ ಇಂಟರ್ನಲ್ ರಿಸರ್ವೇಷನ್ ಆಗಬೇಕು, ಅದನ್ನು ಕೊಡಬೇಕನ್ನೋಂಥದ್ದು ಕೂಡ ಕಾಂಗ್ರೆಸ್ನು ಕೂಡ ಅದು ಒಂದು ಕಮಿಟ್ಮೆಂಟ್ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಆಯೋಗದ ವರದಿಯಲ್ಲಿ ಸರಿಯಾದಂಥ ರೂಲ್ಸ್ ಫಾಲೋ ಆಗಿಲ್ಲ. ಅದರಿಂದ ಕೆಲವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋವಂಥದ್ದು ಕೂಗು ಬಂದಿದೆ. ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಆಗಿದೆ. ಖಂಡಿತವಾಗಿ ಕೂಡ ಅದನ್ನೆಲ್ಲ ಸರಿಪಡಿಸಿ ಅದನ್ನು ನಾವು ಸರಿಯಾಗಿ ಆ ರಿಸರ್ವೇಷನ್ ಅಡಿಯಲ್ಲಿ ಕೊಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದು ಸರಿ ಆಗ್ತದೆ. ಈ ಚುನಾವಣೆ ಏನಾದರೂ ಸರ್ಕಾರ ಪ್ರತಿಷ್ಠೆಯಾಗಿ ತಗೊಂಡಿದೆಯಾ ಸರ್? ಪ್ರತಿಷ್ಠತೆ, ಎಲ್ಲ ಚುನಾವಣೆಯನ್ನು ಪ್ರತಿಷ್ಠತೆ ತೊಗೊತೀವಿ. ಆದರೆ ಅದೇನು ಭಾಳ ಸರಳವಾಗಿ ಗೆಲ್ತೀವಿ. ಯಾವುದನ್ನು ನಮಗೇನು ಭಾಳ ಇದು ಪ್ರಯಾಸ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಇದು ನಮ್ಮ ಏನು ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಸ್ಲಂ ಬೋರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯವರ ಮಾತು. ಎರಡು ಏನು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಶತಾಯಗತಾಯವಾಗಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.